ದೆಹಲಿ ಅಂಗಳದಲ್ಲಿ ನೂತನ ಸಚಿವರ ಪಟ್ಟಿ ಸಿದ್ಧ ಆಗ್ತಾ ಇದೆ. ಇಂದೇ ಫೈನಲ್ ಆಗುತ್ತಾ ನೂತನ ಸಚಿವರ ಲಿಸ್ಟ್ ಹಾಗಿದ್ರೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮೀಟಿಂಗ್ ಆರಂಭ ಆಗುತ್ತೆ. ಪ್ರತಿದಿನವೂ ಕೂಡ ಇವತ್ತು ಸಿದ್ಧ ಆಗತ್ತೆ, ನಾಳೆ ಸಿದ್ಧ ಆಗತ್ತೆ ಅನ್ನೋದೇ ಆಗೋಯ್ತು. ಯಾವಾಗ ಫೈನಲ್ ಆಗತ್ತೆ, ಇಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಿ ಕುತೂಹಲಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ ಅನ್ನ ಕೂಡ ನಡೆಸುತ್ತೆ. ಖರ್ಗೆ ನಿವಾಸದಲ್ಲಿ ಕೈ ನಾಯಕರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತಿಮ ಪಟ್ಟಿಗೆ ಮುದ್ರೆ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ನಾಳೆಯೇ 18 ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಲಿಕ್ಕಿದ್ದಾರೆ ವರಿಷ್ಠರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಇರೋದು 20 ಸ್ಥಾನ, ಲಾಭಿ 40ಕ್ಕೂ ಹೆಚ್ಚು ಶಾಸಕರು ನಡೆಸ್ತಾ ಇದ್ದಾರೆ. ಈಗಾಗಲೇ ಕಿರಿಯರಿಗೆ ಮಣೆ ಹಾಕಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ. ಅದರಂತೆಯೇ ಇದೀಗ 12ರಿಂದ 14 ಕಿರಿಯ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಉಳಿದ 5 ಸಚಿವರನ್ನ ಹಿರಿಯರನ್ನ ಆಯ್ಕೆ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನೋಡಿ 4ರಿಂದ 5 ನಾಯಕರನ್ನ ಏನ್ ಪಟ್ಟಿ ಫೈನಲ್ ಆಗಿದೆಯೋ ಅದರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಆ ಎಲ್ಲಾ ಗೊಂದಲಗಳೆಲ್ಲವನ್ನೂ ಕೂಡ ಬಗೆಹರಿಸಿದ ನಂತರವಷ್ಟೇ ಈ ಪಟ್ಟಿ ಫೈನಲ್ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇವತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಆಗ್ತಾ ಇದೆ. ಪಟ್ಟಿ ಫೈನಲ್ಗೆ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅಂತ ಹೇಳಿ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇದೆ. ಅವರ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಆ ಒಂದಷ್ಟು ರಿಪೋರ್ಟ್ ಕಾರ್ಡ್ಗಳನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರ ಟೇಬಲ್ ಮೇಲೆ ಇಟ್ಟು ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಸಪ್ರೇಟ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸೊ ಹಾಗಾಗಿ ಯಾರ ಕೈ ಮೇಲಾಗತ್ತೆ, ಸಿದ್ದರಾಮಯ್ಯನವರ ಕೈ ಮೇಲಾಗತ್ತಾ, ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗತ್ತಾ, ಒಂದಷ್ಟು ಒತ್ತಡಗಳಂತೂ ಇರೋದಂತೂ ನಿಜ. ಈಗಾಗಲೇ ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರುವಂತಹ ಕೆಲ ನಾಯಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಅವರನ್ನ ಭೇಟಿಯಾಗಿ ಲಾಭಿ ನಡೆಸುವಂತಹ ಕೆಲಸಗಳಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಇರುವಂತಹ ನಾಯಕರುಗಳು ಕೂಡ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಸಚಿವ ಜಮೀರ್ ಅಂದ್ರೆ ಮಾಜಿ ಸಚಿವ ಜಮೀರ್ ಅವರನ್ನೂ ಕೂಡ ದೆಹಲಿಯ ನಾಯಕರು ಬುಲಾವ್ ಕೊಟ್ಟಿದ್ರು, ಇವತ್ತು ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ಜಮೀರ್ ಅವರು ಕೂಡ ತೆರಳಿದ್ದಾರೆ. ಅವರ ಮನವೊಲಿಸುವಂತಹ ಕೆಲಸಗಳಾಗತ್ತಾ? ಜಮೀರ್ ಅವರು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯೂ ಕೂಡ ಹೌದು. ಸೊ ಹಾಗಾಗಿ ಜಮೀರ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬರುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ.